ಅದಕ್ಕೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಲೇಬೇಕು. ಸುಮನ್ ತಂದೆ ತಾಯಿ ಸ್ಟೇಷನಿಗೆ ಬನ್ನಿ. ಮೇಡಮ್ ಅವರೇ, ನಾವ್ಯಾಕೆ ಸ್ಟೇಷನ್ಗೆ ಬರಬೇಕು? ನೀವು ಸುಮಾ ತಂದೆ ಅಲ್ವಾ? ಪುಟ್ಟಕ್ಕ ಎಲ್ಲಿ? ಕರೀರಿ ಅವ್ರನ್ನ. ಅವ್ವ ಊರ್ನಾಗಿಲ್ಲ. ಯೋನಿಸ್ಯಾ ಮೇಡಮ್ ಅವರೇ. ಸರಿ, ಹಾಗಾದ್ರೆ ನೀವು ನಿಮ್ಮಪ್ಪಯ್ಯ ಸ್ಟೇಷನಿಗೆ ನಡೀರಿ. ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ. ಅಲ್ಲ ಮೇಡಮ್, ಏನು ಹೇಳ್ತಿದ್ದೀರಾ? ಅದಕ್ಕೆ ಹೇಳೋದು, ಇಂಥ ವಿಚಾರದಲ್ಲಿ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. ನೀವು ನಮ್ಮ SI ಬಂದಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಈಗ ನಾವು ಕಂಪ್ಲೇಂಟ್ ಕೊಡ್ಬೇಕಂತಾನೆ ಇದ್ವಿ ಮೇಡಮ್. ಇವಾಗ ಕಂಪ್ಲೇಂಟ್ ಕೊಟ್ರೆ ಏನು ಪ್ರಯೋಜನ ಇಲ್ಲ ಬಿಡಿ. ಆಲ್ರೆಡಿ ಹುಡುಗನ ಮನೆಯವರು ಕಂಪ್ಲೇಂಟ್ ಕೊಟ್ಟಾಗಿದೆ. ಚೇತನ್, ಕರ್ಕೊಂಡು ಬನ್ನಿ ಅವ್ರನ್ನ. ಇವರು ಸಚಿನ್ ಅವ್ರ ತಂದೆ ತಾಯಿ, ನಿಮ್ಗೂ ಗೊತ್ತಿರ್ಬೇಕಲ್ಲ. ಅವರ ನೀವೇನು ತಲೆ ಕೆಡಿಸ್ಕೊಬೇಡಿ, ನಾವೆಲ್ಲಿಗೆ ಹೋಗೋದು ಬೇಕಾಗಿಲ್ಲ. ಬೇಕಾದ್ರೆ ಸುಮಾ ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಡಮ್ಮ. ನೋಡಿ ಕಂಟಿ, ಕಂಪ್ಲೇಂಟ್ ಬಂದ್ಮೇಲೆ ನೀವು ಸ್ಟೇಷನಿಗೆ ಬರಲೇಬೇಕು. ರಾಜು, ಸ್ಟೇಷನಿಗೆ ಕರ್ಕೊಂಡು ಬನ್ನಿ. ಅವ್ರು ಯಾರು ಎಲ್ಗೂ ಬರಕ್ಕಿಲ್ಲ. ಏನಾಯ್ತೈತೆ ಅಂತ ಪೂರ್ಸಿ ನನಗೆ ಫೋನ್ ಮಾಡಿ ಹೊಡ್ದ. ಅದಕ್ಕೆ ತಿರುಗಿ ಬಂದೆ. ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಬಾವ, ಅದಕ್ಕೆ ಅತ್ತೆಗೆ ಫೋನ್ ಮಾಡ್ದೆ. ಅತ್ತೆ, ಇವ್ರು ಬಂದು ಇವನು ಹೇಳ್ತವ್ರೆ ಇವ್ರ ಮಗ ಕಾಣದೇ ಇರೋದಕ್ಕೆ ನಮ್ ಸುಮ್ಮ ಕಾರಣ ಅಂತೆ. ಅಮ್ಮವ್ರೆ, ನೀವು ರೇವತಿ, ಕೇಶವ, ಯೋನಿದೆಲ್ಲ ಅದಕ್ಕೆ ಇವ್ರ ಮನೆ ಮಗಳು ನಮ್ಮ ಸಚ್ಚು ನಾವು ಓಡಿಸ್ಕೊಂಡು ಹೋಗಿದ್ದಾಳೆ. ನಾವು ಅದನ್ನ ಕೇಳಕ್ ಬಂದ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದಾರೆ. ಅದಕ್ಕೆ ನಮ್ಮ ಸುಮನ್ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ರೇವತಿ. ಇವರೆಲ್ಲ ಸ್ಯಾನೆ. ಅವ್ನು ನನ್ನ ಮೇಲೆ 2 ಸರಿ ಕೈ ಮಾಡಿದ್ದಾನೆ. ಹೇಳ್ತಿರೋದಿಟ್ವೆ. ಇವನ್ ಪುಟ್ಟವನ್ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾವ.
ಅದಕ್ಕೆ ನಾನು ಕೊಟ್ಟಿದ್ದೆ. ಕೇಸ್ವ ಅವನ್ನ ಯಾರು ಅಂತ ಅನ್ಕೊಂಡಿದ್ಯಾ? ನನ್ನ ಮಗ ಶ್ರೀಕಂಠೇಶ್ವರ ಇವರಿಬ್ರು ನನಗೂ ಅಪ್ಪಯ್ಯಂಗೂ ಸ್ಯಾನೆ ಬೇಕಾದವರು. ನೀವಿಬ್ರು ಒಬ್ರಿಗೊಬ್ರು ಪರಿಚಯ ಇಲ್ದಿರೋ ಕಾರಣ ಈ ಅವಘಡ ಆಗಿದೆ ಆಟೆಯ. ನಿಮ್ಮ ಮಾತುಕತೆ ಏನೇ ಇದ್ರು ಆಮೇಲೆ ಇಟ್ಕೊಳ್ಳಿ. ಈಗ ಎರಡು ಮನೆಯವರು ಸ್ಟೇಷನಿಗೆ ಬನ್ನಿ. ನೋಡಿ ಮೇಡಮ್ನವ್ರೆ, ಇದೆರಡು ಕುಟುಂಬದ ಈಸ್ಯ. ಇದನ್ನ ಟೇಷನ್ ತನಕ ತಗೊಂಡೋಗೋದು ಆಟೋನ್ ಸಂದಾಕಿರಕ್ಕಿಲ್ಲ. ಬಂಗಾರಮ್ಮನವ್ರೆ, ನಮ್ಮ ಡ್ಯೂಟಿ ನಾವು ಮಾಡಲೇಬೇಕಲ್ವಾ?